ಹಬ್ಬಬ್ಬಬ್ಬ! ಇಂಥ ಮನೆಗಿರೋ ಅದೃಷ್ಟ ಯಾರಿಗೆ ತಾನೇ ಸಿಗ್ತದೆ ಹೇಳು? ಎಷ್ಟು ದೊಡ್ಡ ಮನೆ, ಎಷ್ಟು ದೊಡ್ಡ ಸಂಸಾರ. ಹಬ್ಬಬ್ಬಬ್ಬ! ಇಂಥ ಮನೆಗಿರಕ್ಕೂನುವೆ ಅದೃಷ್ಟ ನೀನು ಮಾಡಿರ್ಬೇಕು. ಮಗನೇ, ಮಗನೇ, ಏನಮ್ಮವ್ ಮಗನೇ, ಒಳ್ಳೆ ಕಳೆ ಬಂದ್ಬಿಟ್ಟೈತೆ ನಿನ್ ಮಕ್ತಾಗಂತೂನುವೆ. ಮನೆ ಭಾಳ ಸಂದಕೈತೆ. ಇಲ್ಲೇನಿಯ ಫಿಕ್ಸ್ ಆಗೋಗ್ಬಿಡು, ಸರಿನಾ? ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ. ನೀನೊಬ್ನು ಮದುವೆ ಆಗ್ಬಿಟ್ಟು ನೀನೊಬ್ಬ ಫಿಕ್ಸ್ ಆಗ್ಬಿಟ್ರೆ ಸಾಕು ಅಂತ ದೇವ್ರ ತಗ ಬೇಡ್ಕೊತಾ ಇದ್ದೆ. ಹೆಂಗೋ ನೀನೊಬ್ನಿಗೆ ಸಂದಾಗ ಸಿಕ್ಕು ದೇವ್ರು ಕೊಟ್ಬಿಟ್ಟವನಿ. ನೀನಂತೂ ಇಲ್ಲಿ ಆರಾಮಾಗಿರ್ಕಣಪ್ಪ. ಹ್ಞೂ ಕಣಮ್ಮ, ಇಂಥ ಬಗ್ಗೆ ಇಷ್ಟನ್ನು ಸಿಗಕ್ಕೆ ಸಾಧ್ಯ? ನೋಡು, ಸಿಂಗಾಪುರ್ ಅಂತ ಹೇಳಿ ಹಂಗೆ ಯಾಮರ್ಸ್ಬಿಟ್ಟು ವರ್ಷ ಆದ್ಮೇಲೆ ಸುಮ್ಮನೆ ಆಮೇಲೆ ಅವರೇ ಸುಮ್ಕಾಯ್ತಾರೆ. ಹುಸಿ ಯಾಮರ್ಸ್ಕೊಂಡು ಸರಿಯಾಗಿ ಯಾಮರ್ಸಾಕ್ಬಿಡು. ಓ ಸರಿ ಬಿಡಮ್ಮ, ಆಯ್ತು ಬಿಡು. ಓ ಅಳಿ ಅಂದ್ರೆ ಹೊರಗಡೆ ಹೋಗಿದ್ರಾ? ಮತ್ತೆ ಹೊರಗಡೆ ಸುಮ್ಮನೆ ತೋಟ ಗಿಟ್ಟೆಲ್ಲ ನೋಡ್ಕೊಂಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನಿಮ್ಮ ಮಗಳು ಕರ್ಕೊಂಡೋದ್ಲು, ಎಲ್ಲ ತೋರಿಸಿದ್ಲು. ಭಾಳ ಚೆನ್ನಾಗೈತತೆ ನಿಮ್ಮ ತೋಟ ಗೀಟ ಗದ್ದೆ ಎಲ್ಲನೂ ಸೈತತೆ. ಭಾಳ ಸಂದಕೈತೆ. ಹೂ ಕಣಪ್ಪ, ನೋಡು ಅಡುಗೆ ಪಡ್ಗೆ ಎಲ್ಲ ಆಗೈತೆ. ಹೊಟ್ಟೆ ತುಂಬ ತಿನ್ನು. ನನ್ನ ಮಗಳಿಗೆ ಹೇಳಿದ್ದೀನಿ ಎಲ್ಲ ಇಕ್ಕೊಡು ಅಂತ ಹೇಳ್ಬಿಟ್ಟು ಇಕ್ಕೊಡ್ತಾಳೆ. ಯಾವುದೇ ತೊಂದರೆನೂ ಇಲ್ಲ. ಆರಾಮಾಗೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರಪ್ಪ, ಸರಿನಾ? ಅದೇನೋ ಪಾರಿನ ಹೋಗೋದು ಕೊಸಿ ಸರ್ನ ಏನೋ ಮಾಡು. ಮಂದು ಮುಸ್ಕಳ ಶಾಸ್ತ್ರ ಮಾಡ್ಬೇಕಲ್ಲ. ಹ್ಞೂ ಸರಿ ಅತ್ತೆ, ಆಯ್ತು. ಈಗ್ರೆ ಇವತ್ತೇ ನೀ ಫಸ್ಟ್ ನೈಟ್ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಅರೇಂಜ್ಮೆಂಟು ಮಾಡ್ತಾ ಇದ್ದೀನಿ. ಡೆಕೋರೇಷನ್ ರೂಮ್ದೆಲ್ಲ ನಡೀತಾ ಐತೆ. ನಿಮ್ಮ ಕಡೆನೂ ಏನು ಮದುವೆ ದಿನನೇ ಇಕ್ಕತ್ತಾರ ಏನೋ, ಇಲ್ಲ ಇನ್ನೊಂದು ದಿನ ಇಕ್ಕತ್ತಾರ? ಮುಹೂರ್ತ ಯಾವ ಸಂದಕ್ಕಿದ್ರೆ ಹಂಗೇನಿಯೇ ಇಕ್ಕಳೋದು. ಬಂಗಾರಮ್ಮನವ್ರೆ ನಮ್ಮ ಕಡೆ ಇಂಥ ದಿನನೇ ಅಂತ ಏನಿಲ್ಲ. ಒಳ್ಳೆ ದಿನ ಯಾವಾಗ ಸಿಗ್ತದೋ ಅವಾಗ ಇದು ಮಾಡ್ಬಿಟ್ಟು ಡೇಟ್ ನೋಡ್ಬಿಟ್ಟು ಪುರೋಹಿತ್ರನ್ನ ಕೇಳ್ಬಿಟ್ಟು ಅವತ್ತು ಮಾಡಿಕತ್ತಾರ ಅಷ್ಟೇ ನೀನಿಯ. ಓ ಹೌದು, ಸರಿ ತಕೊಳ್ಳಿ, ಆಯ್ತು. ನಾವು ಹಂಗೇನಿ ಏನೋ ಒಂದು ಮಾಡಣಿ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಮಾಡಿಕೊಂಡಿದ್ದೀವಿ. ಪುರೋಹಿತರೆಲ್ಲ ಇವತ್ತೇ ಮಾಡಿ ಸಂದಕೈದು ದಿನ ಅಂತ ಹೇಳಿದ್ರು. ಇವತ್ತೇ ನೀನಿಯ ಮಾಡಬೇಕು. ನೋಡಿ ಅಡುಗೆ ಎಲ್ಲ ರೆಡಿ ಆಗೈತೆ. ನೋಡಿ ನನ್ನ ಸೊಸೆ ಬಂದಿಲ್ಲ ಅಷ್ಟೇನಿಯ. ಸೊಸೆಗಾನಿ ಏನಾರ ಬಂದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಹಂಗೋನು ಜಾಮ್ ಜುಮನಾಗ ಮಾಡಾಕ್ಬಿಟ್ರೋಳು ಎಲ್ಲನೂ. ಅವಳು ಏನೋ ಅರ್ಜೆಂಟಾಗಿ ಎಮರ್ಜೆನ್ಸಿ ಐತಿ ಅಂತ ಹೇಳ್ಬಿಟ್ಟು ತವ್ರ ಮನೆಗೆ ಹೋದಳು. ಬರಲೇ ಇಲ್ಲ, ಏನೂ ಇಲ್ಲ. ಅದಕ್ಕೆ ಸರಿ ಇರೋದನ್ನೇ ಸಂದಕ್ಕೆ ಮಾಡಿದ್ದೀನಿ. ಮನೆ ಕೆಲಸದರೆಲ್ಲ ಇನ್ನೂ ಯಾಕೋ ಬಂದಿಲ್ಲ, ಬರ್ತಾರೆ. ಅಷ್ಟಾಗಿ ಉಣ್ಕೊಂಡ್ರಿ ನೀವು. ಕೈ ಕೈ ತೊಳ್ಕೊಂಡು ಉಣ್ಕೊಂಡ್ರಿ. ಸರಿ ಬೀಗ್ರೆ, ಆಯ್ತು. ನಿಮ್ಮನೆ ಊಟಕ್ಕೆ ಏನು ತಾಪತ್ರ ಇವೆ, ಹೊಟ್ಟೆ ತುಂಬ ತಿಂತೀನಿ ಬಿಡಿ. ಈ ಚೇರ್ ಮೇಲೆ ಕುಂತ್ಕೊಂಡ್ರೆ ಒಂಥರ ಹಾಯಾಗೈತೆ ನನಗಂತೂ. ಅಯ್ಯೋ ಕುಂತ್ಕೊಳ್ಳಿ, ಅದಕ್ಕೇನಂತೆ. ಇನ್ನು ಉಳಿದಿರೋದೆಲ್ಲ ಅರೇಂಜ್ ಮಾಡ್ತೀನಿ, ನೀವು ಕುಂತ್ಕೊಳ್ಳಿ ಆರಾಮಾಗಿ. ನನ್ನ ತವ್ರ ಮನೆಗುನ್ವೆ ನಂಗೆ ಇಷ್ಟು ಮುರ್ವಾದಿ ಕೊಡ್ತಿರಲಿಲ್ಲ ಪದ್ದಿ. ಅಷ್ಟು ಮುರ್ವಾದಿ ಸಿಗ್ತಾಯಿತ್ತು ನನಗಂತೂ. ಹಬ್ಬಬ್ಬಬ್ಬ! ಎಂಥ ಮುರ್ವಾದಿ. ಇಂಥ ಮುರ್ವಾದಿ ಪಡ್ಕೊಳಕ್ಕೂನ್ವೆ ಪುಣ್ಯ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಬಿಡು. ಹೆಂಗೋ ಎಲ್ಲನೂ ಒಳ್ಳೇದಾಗೋಗ್ಬಿಡ್ತು, ಅಷ್ಟೇ ಸಾಕು. ನಾನಿಲ್ಲೇ ಶಾನೆ ದಿನ ಇದ್ಬಿಟ್ರೆ ತೊಗ್ಲಾಕೊಬಿಡ್ತಾನೆ ನನ್ನ ಮಗ. ನನ್ನ ಪಡ 100 ಗಂಟೆ ಹೋಗ್ಬಿಡ್ತೀನಿ. ಆಮೇಕಿಂದ ಏನಾರ ಮಾಡ್ಕೊಂಡ್ಲಿ ಬಿಡು, ಇಲ್ಲ ಹೆಂಗೋ ನೆಮ್ಮದಿಗಿರ್ಲಿ. ಅತ್ತೆ ಎದೊಳಿ. ಅಯ್ಯೋ, ಊಟ ಮಾಡಿರಂತ ಎದೊಳಿ, ಹಿಂಗೆ ಕುಂತ್ಕೊಂಡಿದ್ರಲ್ಲ. ಆಮೇಕಿಂದ ಎಲ್ಲ ತಣ್ಣಗೋದ್ರೆ ತಿನ್ನಕ್ಕೆ ಒಂಥರ ಆಯ್ತದೆ. ಅಮ್ಮ ಎಲ್ಲ ಮಾಡ್ಸೈತೆ, ಒಬ್ಬಿಟ್ಟು ಗಿಬ್ಬಿಟ್ಟು ಎಲ್ಲ ಮಾಡ್ಸೈತೆ. ಎದೊಳಿ, ಫಸ್ಟು ಕೈ ತೊಳ್ಕೊಬಿಟ್ಟು ಬರ್ ನೋಡೋಗ್ರಿ. ಉಣ್ಣಕ್ಕಿಕ್ತೀನಿ ನಾನೇನಿಯ. ನನಗೆ ಸಿಕ್ಕಿರೋಂಥ ಮುದ್ದಿನ ಸೊಸೆ ಯಾರಿಗೂ ಸಿಕ್ಕಿಲ್ಲ ಬಿಡಮ್ಮ. ಎಂಥ ಮುದ್ದಿನ ಸೊಸೆ ಸಿಕ್ಬಿಟ್ಟವಳೆ ಅಂತೀನಿ. ಸರಿ ಕಣಮ್ಮ, ಎಲ್ಲ ಒಳ್ಳೇದಾಯ್ತದೆ, ಸರಿನಾ? ಹೆಂಗೋ ಗಂಡ ಏನ್ರು ಹೊಂದ್ಕೊಂಡು ಒಂದು ಮಾತು ಬದದೆ, ಒಂದು ಮಾತು ಹೋಯ್ತದೆ. ಏನೋ ಒಂದು ಸುಳ್ಳು ಪಳ್ಳು ಎಲ್ಲ ಹೇಳಿರ್ತಾರೆ ಮದುವೆ ಆಗಕ್ಕೆ ಅಂತ ಹೇಳ್ಬಿಟ್ಟು, ಸಣ್ಣ ಪುಟ್ಟ ಸುಳ್ಳುಗಳು. ನೀನು ಹೇಳಿರ್ತೀಯ, ನಾವು ಹೇಳಿರ್ತೀವಿ. ಅದೆಲ್ಲ ಒಂದು ಸರ್ಸ್ಕೊಂಡು ಒಂದು 2 ದಿನ ಸುಮ್ಕಿತ್ಕೊಂಡು ಆರಾಮಾಗಿ ಹೋಗಮ್ಮ, ಸರಿನೇ? ಸರಿ ಅತ್ತೆ, ಆಯಿತು. ಸರಿ ಕಣಮ್ಮ, ಊಟ ಮಾಡ್ಕೊಬಿಟ್ಟು ಬರ್ತೀನಿ. ಏನು ಹೇಳಿದ್ಲೇ ನಿಮ್ಮ ಅತ್ತೆ? ಇನ್ನೇನಮ್ಮ ಹೇಳ್ತಾಳೆ, ಇನ್ಮೇಲೆ ಹೆಂಗೋ ಹೊಂದ್ಕೊಂಡು ಹೋಗಮ್ಮ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳಿದ್ಲು. ಅಯ್ಯೋ, ಹೊಂದ್ಕೊಂಡು ಹೋಗ್ದಿದಂಗೆ ಇನ್ನು ಮಾಡೋಕ್ಕೈತದೆ. ಪಾರಿನ ಹುಡುಗ ಬೇರೆ. ಅಮ್ಮ ಆದಷ್ಟು ಬೇಗ ಸಿಂಗಾಪುರ್ಗೆ ಹೋಗ್ಬೇಕಣಮ್ಮ. ನನ್ನ ಫ್ರೆಂಡ್ಸ್ಗಳೆಲ್ಲ ಹೆಂಗೆ ಹೇಳ್ತಾರೆ ಅಂತಂದರೆ, ಅಯ್ಯೋ ಎಲ್ಲೋಯ್ತಾನೆ, ಎಲ್ಲಿ ಕರ್ಕೊಂಡು ಹೋಯ್ತಾನೆ ಬಿಡು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಜನಗಳೆಲ್ಲ ಹೆಂಗಂದ್ರೆ ಹಂಗೆ ಮಾತಾಡ್ತಾವ್ರೆ ಕಣಮ್ಮ. ಅದಕ್ಕೆ ಬಿರ್ನ ಹೋಗ್ಬೇಕಣಮ್ಮ ನಾನು. ನೋಡು, ಗಂಡಸ್ರನ್ನ ಹೆಂಗೆ ಹೊಲಿಸ್ಕೋಬೇಕು ಅನ್ನೋದು ಅದೊಂದು ಇದು. ಒಂದು ನಿಮಿಷ ಇಲ್ಲಿ ಬಾಯ್ಲಿ, ಒಂದು ನಿಮಿಷ ಬಾಯ್ಲಿ ನನ್ನ ಜೊತೆಗೆ. ಇಲ್ಗಮ್ಮ, ಬಾ ಅಂತೀನಿ, ಬಾಯ್ಲಿ. ಹೋಗಮ್ಮ, ಇಲ್ಗೇಕಮ್ಮ ಕರ್ಕೊಬಿಟ್ಟು ಬಂದೆ. ನನಗೆ ಏನೋ ಒಂಥರ ನಾಚಿಕೆ ಆಯ್ತದೆ. ನಾಚಿಕೆ ಗಿಚ್ಕೆಲ್ಲ ಸುಮ್ಮನೆ ಬಿಟ್ಟಾಕಿಲಿ. ನಾನು ಇಲ್ಲಿ ತಲೆಕೆಟ್ ಕರ್ಕೊಬಿಟ್ಟು ಬಂದೆ ಇಲ್ಲಿಗೆ ನಾನು. ನೋಡು ಮಗಳೇ, ಫಸ್ಟ್ ನೈಟಾಗೆ ಹೆಂಗಿರ್ಬೇಕು ಅಂತ ಇದು ಮಾಡ್ತೀನಿ, ಕೇಳಿಸ್ಕ. ಗಂಡ ಮೊದಲು ಬಂದಾಗ ಕೂರಿಸ್ಕೊಬಿಟ್ಟು ಅವನು ಈ ನೈಸ್ ಮಾಡ್ಬೇಕು ನೀನೇನಿಯ. ನೋಡಿ, ಸಿಂಗಾಪುರ್ಗೆ ಹೋಗನಿ, ಹಂಗೆ ಹಿಂಗೆ ನೀವು ನಿಂಗೆಲ್ಲನೂ ಕರ್ಕೊಂಡು ಹೋಗಿಲ್ಲ ಅಂದರೆ ನಂಗೆ ಬೇಜಾರಾಯ್ತದೆ ಅಂತ ಒಂದು ಸೈ ಮುಂಚ್ಕೊಂಡು ಕೂತ್ಕೋಬೇಕು ನೀನು. ಅವ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಆವಾಗ ಒಪ್ಕತಾನೆ ಗಂಡ. ಅದನ್ನ ಯಾಕೆ ಫಸ್ಟ್ ನೈಟ್ ಟೈಮ್ ಮಾಡಬೇಕು? ಈಗೇನೇನಿಯ ಅಯ್ಯೋ ಇದು ಮಾಡಿದ್ರೆ ಏನಾಯ್ತದೆ, ಹೀಗೆ ಹೋಗಿ ಹೇಳ್ತೀನಿ. ಬ್ಯಾಡ ಕಣಮ್ಮಿ, ಇನ್ನು ಮ್ಯಾಲೆ ಗಂಡ ಏನ್ರು ಇದ್ದಾಗ ಸೀಕ್ರೆಟ್ ಪಾಕ್ರೆಟ್ ಎಲ್ಲನೂ ಇಲ್ಲಿ ರೂಮಾಗೆ ಏನಿಯ ಮಾತಾಡ್ಕೋಬೇಕು ನೀವು. ಇಲ್ಲೆಲ್ಲ ಹೇಳಿದ್ದೆಲ್ಲ ಕೇಳಿಸ್ಕೊತಾರೆ ನಿನ್ನ ಗಂಡ, ಸರಿನಾ? ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ನಿನ್ನ ಗಂಡನ್ನ ನಿನ್ನ ಕೈಗೊಂಬೆ ಮಾಡ್ಕೋಬೇಕು. ಸಿಂಗಾಪುರ್ಗೆ ಒಯ್ತೀಯ ಅಂತಂದಮೇಲೆ ಅಲ್ಲಿ ಎಲ್ಲನೂ ಎಷ್ಟಿರ್ತದೆ ಹೇಳು. ಅದು ಇದು ಎಲ್ಲನೂ ಬೇಜಾನಿರ್ತದೆ. ಬಂದಿದ್ದ ತಕ್ಷಣವೇ ರೀ ನಾನು ನಿಮ್ಮ ಹತ್ರ ಹೊಸಿ ಮಾತಾಡಬೇಕು ಅಂತನು ಹೇಳು ಅಂತಾರೆ. ರೀ ನೈಸಾಗಿ ಮಾತಾಡ್ಬೇಕು ನೀನು. ರೀ ಸಿಂಗಾಪುರ್ಗೆ ಹೋಗಣ್ರಿ ಅಂತ ನೀನು ಹೇಳ್ಬೇಕು.
ಸರಿನಾ? ಆವಾಗ ಸರಿ ಆಯ್ತು ಅಂತ ಈ ಟೈಮಾಗ ಒಪ್ಕೋತಾರೆ. ಹೌದೇನಮ್ಮ? ಹ್ಞೂ. ನೀನು ಶಾನೆ ನೈಸ್ ಮಾಡ್ಬಿಟ್ಟು ಏನಾರ ತಲೆ ಕೆಡ್ಸ್ಬಿಟ್ಟು ಹಾಳು ಮಾಡ್ಬಿಟ್ಟು ಆಮೇಲೆ ನೀನು ಮೊದಲೇದವ್ರು ಇದ್ರದೊಳಗೆ ಸರಿ ಇಲ್ಲ ನೀನು. ನೋಡು ನನಗೆ ಹೇಳ್ಕೊಟ್ಟಷ್ಟು ಹಂಗೇನಿಯ ಮಾಡು. ಅವ್ರು ಬಂದ ತಕ್ಷಣ ನೀನೇನಿಯ ಮಾತಾಡ್ಸಕ್ಕೆ ಹೋಗ್ಬೇಡ. ಸುಮ್ಮನೆ ಕುಂತ್ಕೊಬಿಟ್ಟು ಮಾತಿನ ಮುಂಚೆ ಸಿಂಗಾಪುರ್ ಕರ್ಕೊಂಡೋಗಿ ಅಂತ ಹೇಳ್ತಾರೆ ಇರ್ಬೇಕು ನೀನು. ಕರ್ಕೊಂಡಂತೂ ಗ್ಯಾರಂಟಿ ಹೋಯ್ತಾನೆ. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಸರಿ ಕಣಮ್ಮ, ನೀನು ಹೆಂಗೆ ಹೇಳ್ಕೊಟ್ಟು ಹಂಗೇನಿಯ ಮಾಡ್ತೀನಿ. ನಾನೇನು ಮಾತಾಡ್ಸೋಕ್ಕಿಲ್ಲ. ಅವರೇ ಮಾತಾಡ್ಸಕ್ಕೆ ಬಂದಾಗ ಆಮೇಲೆ ನಾನೇನಿಯ ಇದು ಮಾಡಿ ಮಾತಾಡ್ತೀನಿ. ನಾನೇನಿಯ ಸಿಂಗಾಪುರ್ಗೆ ಹೋಗನ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹಂಗೆ ಮಾಡಬೇಕು. ಗಂಡಂಗೆ ಗಂಡನ್ನ ಕೈಯಾಗ ಹಿಡ್ಕೋಬೇಕು ನೀನು. ಕೈಯಾಗ ಹಿಡ್ಕೊಳ್ಳಿಲ್ಲ ಅಂದರೆ ಆಗಕ್ಕೆ ಆಯ್ತದ. ನೋಡು ನೈಸಾಗಿ ಮಾತಾಡಬೇಕು. ಎಲ್ಲ ನೈಸಾಗಿ ಮಾತಾಡಿ ಏನೇನೈತೆ, ಎಷ್ಟೆಷ್ಟು ಆಸ್ತಿ ಐತೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಬಾಯಿ ಬಿಡಿಸ್ಬೇಕು. ಸಿಂಗಾಪುರಾಗೆ ಅವ್ನಿಗೆ ಎಷ್ಟು ಸಂಬಳ ಬರ್ತದೆ, ಸಂಬಳ ಬಂದಿದೆ ಎಲ್ಲನೂ ನಿನ್ನ ಅಕೌಂಟಿಗೆ ನೀನು ಹಾಕಿಸ್ಕೋಬೇಕು ನೀನು. ಆ ಥರ ನೈಸ್ ಮಾಡಬೇಕು. ನೋಡು ಫಸ್ಟ್ ನೈಟಿಂದ ನೀನು ಶುರು ಮಾಡ್ಕೋಬೇಕು ನೀನು ನೈಸ್ ಮಾಡೋದು. ಆಮೇಕಿಂದ ಅಳಬಾತ ಆತ ಯಾರು ಬಗ್ಗಕ್ಕಿಲ್ಲ. ಈ ಹೊಸಬದ್ರಾಗೆ ನೀನು ಹೇಳಿದ್ದೆಲ್ಲ ಕೇಳ್ತಾರೆ. ಎಂಟ್ರೆ ಹೇಳಿದ್ದೆ ಎಲ್ಲನೂ ನೀನು ನೀಟಾಗಿ ಬಗ್ಬಿಟ್ಟು ಎಲ್ಲ ಬಗ್ಗಿಸ್ಕೊಬಿಟ್ಟು ಕೇಳ್ಬಿಟ್ಟು ಸಂಬಳ ಎಲ್ಲ ನಿನ್ನ ಅಕೌಂಟ್ಗೆ ಹಾಕೊಳಂಗೆ ಮಾಡ್ಕೊಬಿಡು. ತಿಂಗಳ ಬಂದು ಸಂಬಳ ಎಲ್ಲ ನಿನ್ನ ಅಕೌಂಟಿಗೆ ಬಂದು ಬೀಳ್ತಾ ಇರ್ತದೆ. ಸರಿನಾ? ಸರಿ ಕಣಮ್ಮ, ಆಯಿತು. ಈ ಹೆಂಗೋ ನೀನು ಹೇಳ್ದಂಗೆ ಮಾಡ್ತೀನಿ ಕಣಮ್ಮ. ನಿಜವಾಗೂ ನನ್ನ ಅಕೌಂಟಿಗೆ ಸಂಬಳ ಎಲ್ಲ ಬಂದು ಬೀಳ್ತದ. ನನಗಂತೂ ಗೊತ್ತೇ ಇರಲಿಲ್ಲ ಹಿಂಗೆಲ್ಲ ಮಾಡಿದ್ರೆ ಸಂಬಳ ಎಲ್ಲ ಬಂದು ಬೀಳ್ತದೆ ಅಂತ ಹೇಳ್ಬಿಟ್ಟು. ಸರಿ ಕಣಮ್ಮ, ಆಯಿತು ನೀನು ಹೇಳ್ದಂಗೆ ಮಾಡ್ತೀನಿ ಕಣಮ್ಮ. ನಾನು ಮಾಡ್ತೀನಿ ಅಂತೆಲ್ಲ ಮಾಡಲೇಬೇಕು. ಸರಿನಾ? ನೈಸ್ ಮಾಡಬೇಕು. ಗಂಡನ ಸೇವೆ ಮಾಡಬೇಕು, ನೈಸ್ ಮಾಡಬೇಕು. ಗಂಡ ಹೇಳ್ದಂಗೆ ಕೇಳಬೇಕು. ನೀನು ಹಂಗೇ ನೈಸ್ ಮಾಡ್ಕೊಂಡು ಮಾತಾಡಿಸ್ಬೇಕು. ಬಿಡು, ನಿದ್ದೆ ಅಂತೂ ಯಾವಾಗ ಹೋಯ್ತಿರೋ ಏನೋ ಗೊತ್ತಿಲ್ಲ. ಅಲ್ಲಿ ಗಂಟ ಮಾತಾಡು, ಎಲ್ಲ ವಿಚಾರನೂ ಮಾತಾಡ್ಬಿಡು. ನೋಡು ಬೆಳಗ್ಗೆ ನನಗೆ ಎಲ್ಲ ಇನ್ಫಾರ್ಮೇಷನು ಗೊತ್ತಾಗಬೇಕು. ಏನೇನು ಬೇಕು ಹೇಳು, ಎಲ್ಲ ಇನ್ಫಾರ್ಮೇಷನು ನಾಳೆ ಬೆಳಿಗ್ಗೆ ನಾನು ನಿನ್ಗೆ ಹೇಳಿಲ್ಲ ಅಂತ ಹೇಳಿದ್ರೆ ನಾವಾಗ ನೀನು ಕೇಳಿಸ್ಕ. ನಾನು ಸಂದ ಕೇಳ್ತೀನಿ. ನನ್ನ ಮುದ್ದಿನ ಮಗಳಮ್ಮ, ನಿನ್ನಂಥ ಮಗಳು ಎಲ್ಲೂ ಇಲ್ಲ. ಸರಿ ಮೊದಲು ಹೆಣ್ಮಗ ಏನಿಲ್ಲಿ ಬರಬಾರ್ದು. ಫಸ್ಟು ಅವ್ರು ಬರಬೇಕು. ನಿಂಗೆ ಸುಮ್ಮನೆ ಅಲ್ಲೆಲ್ಲ ಜನ ಇದ್ರಲ್ಲ, ನಿಂಗೆ ಹೇಳೋದು ನೈಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಬಿಟ್ಟು ಬಂದೆ. ಸರಿ ಬಾ ಹೋಗನ್ ಬಾ. ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೇ? ಅರ್ಥ ಆಯ್ತಮ್ಮ. ಸರಿ ಬಾ. ಇನ್ನೊಂದ್ಕಿಂತ ನೀಟಾಗಿ ಮುಖ ತೊಳ್ಕೊಂಡು ಉಣ್ಕೊಂಡು ಎಲ್ಲ ಮಾಡಿ ಶಾಸ್ತ್ರ ಶುರುವಾದಾಗ ಬರೀವಂತೆ. ಫಸ್ಟ್ ಗಂಡು ಬರಬೇಕು. ಗಂಡು ಬಂದಮೇಲೆ ಗಂಡು ಹೆಣ್ಣಲ್ಲಿ ಕೂರಿಸಿ ಆರತಿ ಎತ್ಬಿಟ್ಟು ಹೋಯ್ತೀವಲ್ಲ ಅವಾಗ ಶುರು ಮಾಡ್ಕ ಎಲ್ಲನೂ. ಆಯ್ತು ಕಣಮ್ಮ. ಸರಿ ಬಾ ಈಗ ಹೋಗೋಣ. ಓಹೋ ಎಲ್ಲ ಡೆಕೋರೇಷನ್ ಎಲ್ಲ ರೆಡಿ ಮಾಡಿಬಿಟ್ಟವ್ರೆ. ಸಾಕು ಎಲ್ಲ ಸಂದಕ್ಕೆ ರೆಡಿ ಆಗೈತೆ. ಹೆಂಗೋ ಆದಷ್ಟು ಬೇಗ ನಂಗೊಂದು ಮೊಮ್ಮಗನ್ ಕೊಟ್ಬಿಟ್ರೆ ಅಷ್ಟೇನೇ ಸಾಕು. ಬೇರೆ ಇನ್ನೇನು ಬೇಡ. ಆ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಸಾಕಪ್ಪ ದೇವ್ರೆ. ಪಾರ್ಲ ಇಲ್ಲಿ ಕುಂತ್ಕ ಬಾ. ನೀನೇ ಫಸ್ಟ್ ಕುಂತ್ಕೋಬೇಕು. ಆಮೇಕಿಂದ ಹೆಣ್ಣು ಬಂದಾಗ ಆಮೇಕಿಂದ ಇದು ಮಾಡಿವಂತೆ. ಆರತಿ ಪಾರ್ತಿ ಎಲ್ಲ ಎತ್ತಾರೆ. ನಿಂಗೆ ಆರತಿ ಎತ್ಬಿಟ್ಟು ಎಲ್ಲ ಇದು ಮಾಡ್ತಾರೆ. ಆಮೇಕಿಂದ ನೀನು ಇದು ಮಾಡಿವಂತೆ. ಕುಂತ್ಕ ಬಾ. ಸರಿ ಕಣಮ್ಮ. ರೋಡ್ಲಾಗ ಬಡ್ಡತದೆ ಒಂದು ಕೆಪ್ತಿನಾಗ ಮಾಡಿಕ ನೀನು ಈ ಫಸ್ಟ್ ನೈಟ್ ಖುಷಿನಾಗ ಆಮೇಕಿಂದ ಎಲ್ಲ ಬಾಯ್ ಬಿಟ್ಬಿಟ್ಟಿಯಾ. ನನ್ನ ಹತ್ರ ಅದಿಲ್ಲ ಇದಿಲ್ಲ ಗೊತ್ತಿಲ್ಲ ಪಾರೇನಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಏನು ಬಾಯ್ ಬಿಡ್ಕೊಡೋದು ನೀನು. ಸುಮ್ಮನೆ ಹೇಳಿದಕ್ಕೆಲ್ಲ ಆಯ್ತು ಅನ್ಬೇಕು. ಇಲ್ದಿರೋದೆಲ್ಲ ಬಾಯ್ ಬಿಡಕ್ಕೆ ಹೋಗ್ಬೇಡ. ನಂಗೆ ನಾಸು ಗೊತ್ತಾಗಕ್ಕಿಲ್ವೇ? ಆಗಲೇ ನನಗೆ ನಿದ್ದೆ ಎಳಿತಾ ಇದೆ. ನಿನಗೆ ಗೊತ್ತಿಲ್ವೇ? ಯಪ್ಪ, ನಾನು ನಿದ್ದೆ ಟೈಮಾಗ ನಿದ್ದೆ ಮಾಡೋದು ಬಿಟ್ಟು ನಾನು ಏನು ಮಾಡೋದಿಲ್ಲ, ನಿದ್ದೆ ಒಂದೇ ಮಾಡೋದು ಅಂತ. ನೀನು ಯಾಕೆ ತಲೆ ಕೆಡ್ಸ್ಕೊಂಡಿ ಕಣಮ್ಮ? ಹೋಗು ಸುಮ್ಕೆ ನೀನಿಯ. ನಂಗೆ ಕಣ್ಣೆಲ್ಲ ಜೋಮತ್ಕೊಂಡು ಎಳಿತಾವೆ. ಇಲ್ಲ ಮಗ, ಇರು ಇರೋದನ್ನ ಹೇಳ್ಬೇಕಲ್ವಾ. ಏನು ಬಾಯ್ ಬಿಡ್ಬೇಡ. ನಿನ್ನ ಹೆಂಡತಿ ಏನು ಕೇಳಿದ್ರು ಸರಿನಾ? ಫುಲ್ ಸ್ಟ್ರಿಕ್ಟ್ ಆಗಿರ್ಬೇಕು ನೀನು. ಆಯ್ತು.